ನಾವೆಲ್ಲೋ ರಾಂಗ್ ಫ್ಲೈಟ್ ಹತ್ತು ಬಂದ್ಬಿಟ್ಟಿದ್ದೀರಿ ಅಂತ ಅನಿಸ್ತೈತೆ. ನಾವೆಲ್ಲ ಉತ್ತರ ಕರ್ನಾಟಕದ ಫ್ಲೈಟ್ ಹತ್ತಿದ್ದೀರಿ, ರೀಚ್ ಆಗ್ತೀರಿ ಅಂತ ತಿಳ್ಕೊಂಡಿದ್ದೀರಿ. ಇದು ಡೆಲ್ಲಿಗೆ ಲ್ಯಾಂಡ್ ಆಗ್ಬಿಡ್ತು. ಪೂರ್ತಿ ನಾವು ಕೇಳಿದ್ದು ಏನೇನು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ, ಸುಮಾರು 11 ಪ್ರಶ್ನೆಗಳನ್ನು ಕೇಳಿದ್ದೆ ನಾನು ಮುಖ್ಯಮಂತ್ರಿಗಳಿಗೆ. ಯೋಜನೆಗಳ ಹೆಸರು ಹೇಳಿದ್ದೆ ನಾನು, ಮತ್ತೆ ಎಲ್ಲೆಲ್ಲಿ ಇಂಡಸ್ಟ್ರೀಸನ್ನ ತರ್ತೀರಾ ಅಂತ ಹೇಳಿದ್ದೆ. ಅದಕ್ಕೆ ಒಂದಕ್ಕೂ ಉತ್ತರ ಕೊಡಲಿಲ್ಲ ಅವರು. ಸೀದಾ ತಗೊಂಡೋಗಿ ಡೆಲ್ಲಿಗೆ ಲ್ಯಾಂಡ್ ಮಾಡಿಬಿಟ್ರು ಫ್ಲೈಟು. ನಾನು ಹಿಂದೆ ಒಂದು ಕತೆ ಹೇಳಿದ್ದೆ, ಮತ್ತೊಂದು ಸರಿ ಸುಮ್ಮನೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ. ನಾನು ಎಕ್ಸಾಮ್ಗೆ ಹೋಗ್ಬೇಕಾಯ್ತು, ಪ್ರಬಂಧ ಸ್ಪರ್ಧೆ. ಅದರಲ್ಲಿ ನನಗೆ ಹಸು ಬಗ್ಗೆ ಓದ್ಕೊಂಡು ಹೋಗಿದ್ದೆ. ನಾನು ಅಲ್ಲಿ ಓದ್ದಾಗ ಬೇರೆದ್ ಕೊಟ್ಬಿಟ್ರು, ತೆಂಗಿನ ಮರ. ಅವಾಗ ನನಗೇನು ಗೊತ್ತಿರಲಿಲ್ಲ, ಹಸು ಬತ್ತ ಗೊತ್ತಿತ್ತು. ನಾನೇನ್ ಮಾಡಿದೆ, ಆ ತೆಂಗಿನ ಮರಕ್ಕೆ ಹಸು ಕಟ್ಬಿಟ್ಟು ಬಿರಿ ಹಸು ಬಗ್ಗೆನೇ ಮಾತಾಡಕ್ ಶುರು ಮಾಡಿದೆ. ಯಾಕಂದ್ರೆ ನಾನು ಓದಿರ್ಲಿಲ್ಲ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ್ದು, ಉತ್ತರ ಕರ್ನಾಟಕ ಏನ್ ಭರವಸೆ ಕೊಟ್ಟಿದ್ದೀರಿ ಕಳೆದ 2 ವರ್ಷದಲ್ಲಿ ಈ ವಿಧಾನಸಭಾ ಅಧಿವೇಶನದಲ್ಲಿ ತಾವು ಏನೇನು ಹೇಳಿದ್ದೀರಾ ಅದನ್ನ ನೋಟ್ ಮಾಡ್ಕೊ ಬಂದಿದ್ದೆ ನಾನು, ಬೇರೆ ಏನೂ ಇಲ್ಲ. ನಾನು ದಾಖಲೆಗಳನ್ನ ತಗೊಂಡು ಇದೇ ಅಧಿವೇಶನದ ನಮ್ಮ ಸೆಕ್ರೆಟರಿ ಹತ್ರ ದಾಖಲೆಗಳನ್ನು ತಗೊಂಡು ನಾನು ಬಂದಿದ್ದೆ. ಈ ಯೋಜನೆಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿ ಕಳೆದ 2 ಅಧಿವೇಶನದಲ್ಲಿ ನೀವು ಭರವಸೆಯನ್ನ ಕೊಟ್ಟಿದ್ರಿ, ಮಾಡೇ ಮಾಡ್ತೀನಿ ಅಂತ ಹೇಳಿದ್ರಿ. ನಾನು ಅದನ್ನ 11 ಪ್ರಶ್ನೆಗಳನ್ನ ಕೇಳಿದ್ದೆ. ಇಲ್ಲಿ ಆ 11 ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿಲ್ಲ. ಎಲ್ಲದಕ್ಕೂ ಡೆಲ್ಲಿ 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 ಅಂತ ತೋರಿಸಿದ್ದೀರಾ. ಎಲ್ಲ ಡೆಲ್ಲಿನೇ ಆದ್ರೆ ನೀವ್ಯಾಕೆ ಬೇಕು ಹಾಗಾರೆ? ನಾವಿಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯನ್ನ ನಾವು ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ. ಯಾಕೆ ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ, ಇಲ್ಲೊಬ್ಬ ಮುಖ್ಯಮಂತ್ರಿ ಇದ್ದಾರೆ, ಇಲ್ಲೊಬ್ಬ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅದಕ್ಕಿದೆ. ಎಲ್ಲ ಡೆಲ್ಲಿನೇ ಅಂದಿದ್ರೆ ಅಲ್ಲೇ ಹೋಗ್ಬೋದಾಯ್ತು. ಪಾರ್ಲಿಮೆಂಟ್ ಇದೆ, ಲೋಕಸಭಾ ಮೆಂಬರ್ಸ್ ಇದ್ದಾರೆ, ಅದೊಂದು ವೇದಿಕೆ ಇದೆ, ಇದೊಂದು ವೇದಿಕೆ ಇದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿ ಇದೆ. ನಾವು ಗ್ರಾಮ ಪಂಚಾಯತಿ ಕೇಳೋದು ಜಿಲ್ಲಾ ಪಂಚಾಯತಿ ಕೇಳಕ್ಕಾಗಲ್ಲ, ಜಿಲ್ಲಾ ಪಂಚಾಯತಿ ಕೇಳೋದು ಅಸೆಂಬ್ಲಿಯಲ್ಲಿ ಕೇಳಕ್ಕಾಗಲ್ಲ, ಅಸೆಂಬ್ಲಿದು ಪಾರ್ಲಿಮೆಂಟ್ ಆಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ದಾರಿ ಹೆಂಗ ತಪ್ಪಿಸೋದು, ದಾರಿ ತೋರ್ಸಯ್ಯ ಅಂತ ನಾವೆಲ್ಲ ಸುಮಾರು ಎಷ್ಟು ಗಂಟೆಗಳ ಕಾಲ, 50 ಎಷ್ಟೋ ಗಂಟೆಗಳು ಹೇಳಿದ್ರು. ಅಷ್ಟು ಗಂಟೆಗಳು 4 ದಿನ ಮಾತಾಡಿ ದಾರಿ ತೋರ್ಸಯ್ಯ ಪದ ತಪ್ಪಾಗ್ಬೋದನ, ಅದನ್ನ ಇದು ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರೇ ಅಂತ ಹೇಳಿದ್ರೆ ಇವ್ರು ತಗೊಂಡೋಗಿ ಯಾವುದೋ ನಮ್ಮನ್ನ ಕಾಡಲ್ಲಿ ಬಿಟ್ಬಿಟ್ರು, ಬ್ಲೈಂಡ್ ಮಾಡಾಕ್ಬಿಟ್ರು ನಮ್ಮನ್ನ. ಏನು ಅರ್ಥನೇ ಆಗ್ತಾ ಇಲ್ಲ. ಇದು ನನ್ಗನ್ಸೋದು, ನಾನು ಗೋವಿಂದರಾವ್ ವರದಿ ಬಗ್ಗೆ ನಾನು ಕೇಳಿದೆ. ಮುಖ್ಯಮಂತ್ರಿಗಳು ಡಿಲೇ ಮಾಡ್ಬಿಟ್ಟವ್ರೆ ಅಶೋಕ್ ಅವರು ಅಂತ ಕೇಳ್ತಾರೆ. ಹೌದು, ನೀವೇ ಯಾವಾಗ ಉತ್ತರ ಕೊಟ್ಟಿದ್ದು? ನೀವು ಇದೇ ಅಧಿವೇಶನದಲ್ಲಿ ಹೋದ ವರ್ಷ ಅದರಲ್ಲಿ ಹೇಳಿದ್ದೀರಾ ಕ್ಲಿಯರ್ ಆಗಿ, ನಾನು ದಾಖಲೆ ತಗೊಂಡಿದ್ದೀನಿ. 6 ತಿಂಗಳ ಒಳಗಡೆ ವರದಿ ಅಂತ ಹೇಳಿದ್ರಿ. ಈಗ 12 ತಿಂಗಳಾಗಿ 13, 14, 2 ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳು ಎಷ್ಟು ಡಿಲೇ ಅಲ್ವಾಗಾರೆ? 6 ಇದ್ದಿದ್ದು 12 ಆದ್ರೆ ಡಿಲೇ ಅಂತಾರೋ ಅದನ್ನ ಅರ್ಲಿ ಅಂತಾರೋ ನೀವೇ ಹೇಳಿ. ನಾನು ತಪ್ಪೇನು ಕೇಳಿದೆ ನಿಮ್ಮನ್ನ? ನಾನು ಮೊನ್ನೆನೂ ಕೇಳಿದೆ. ಮುಖ್ಯಮಂತ್ರಿಗಳು ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ನಾನು ಕೇಳಿದಾಗ ಅವ್ರು ಹೇಳಿದ್ರು ಫೈನಲ್ ಎಲ್ಲ ಟಚ್ ಅಪ್ ಮಾಡ್ತಾ ಇದೀವಿ ಸರ್, ಕೊನೆ ಟಚ್ ಅಪ್ ಇದೆ, ಮೇಕಪ್, ಅದು ಮಾಡ್ತೀರಿ ಅಂತ ಹೇಳಿದ್ರು. ಆ ಮೇಕಪ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇದು ಹೇಳಿದ್ರಿ, ನಾನು ಕೊಡ್ತೀನಿ, ಕೋರ್ಟ್ ಆರ್ಡರ್ ಕೊಡ್ತೀನಿ. ಕಬ್ಬದು ಹೇಳಿದ್ರಿ, ನಿಗದಿ ಮಾಡುವಂಥದ್ದಕ್ಕೆ ಕೋರ್ಟ್ ಆರ್ಡರ್ ಇದೆ. ಯಾವುದು ಅವರು ಹೇಳಿದ್ರು, ವೆಸ್ಟ್ UP ಶುಗರ್ ಮಿಲ್ಸ್ ವರ್ಸಸ್ ರಾಜ್ಯ ಸರ್ಕಾರ. ಅಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರ ನೀವೇ ಮಾಡಬೇಕು, ಹೆಚ್ಚುವರಿಯಾಗಿ ಏನೇನು ಕೊಡಬೇಕು ಅದೆಲ್ಲನೂ ಕೋರ್ಟ್ ಆರ್ಡರ್ ಅಲ್ಲಿ ಇದೆ. ಹೌದು, ಅದು ಎಲ್ಲರಿಗೂ ಅಂತಾನೆ, ರಾಜ್ಯಕ್ಕೆ. ಹೌದೌದು, ಸುಪ್ರೀಂ ಕೋರ್ಟ್ ಇನ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸಿವಿಲ್ ಅಪ್ಲೀಕ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಕೇಸ್ ನಂಬರ್ 7508 ಆಫ್ 2005 ಸುಪ್ರೀಂ ಕೋರ್ಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಮಾಡಬೇಕು. ಎಲ್ಲವನ್ನ ನೀವು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ನೀವ್ಯಾಕಿರ್ಬೇಕಿಲ್ಲಿ? ನಿಮ್ಮ ಅವಶ್ಯಕತೆ ಏನಿದೆ? ನೀವ್ಯಾಕೆ ಬರಬೇಕು? ನಿಮ್ಮ ಅವಶ್ಯಕತೆ ಏನಿದೆ? ಖಾಲಿ ಮಾಡ್ಕೊಂಡು ಹೋಗಿ. ನಾವು ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಿದಿರಿ. ನಾನು ಗೋವಿಂದರಾವ್ ವರದಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲ ದಾಖಲೆಗಳು ಹೇಳಿದ್ದೀನಿ ನಾನೀಗ. ನೀವೇನ್ ಮಾಡ್ತೀರಾ ಹೇಳಿ? ಬೊಟ್ಟನ್ನ ಅಲ್ಲಿ ತೋರ್ಸೋದ್ರ ಬದಲು ನೀವು ಹಿಂಗ್ ತೋರಿಸಿದ್ರೆ ಇನ್ನು ಉಳಿದ ಬೆಳ್ಳುಗಳು ನಿಮ್ಮನ್ನ ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇರೋದಿಲ್ಲಿ. ರಾಜ್ಯ ಸರ್ಕಾರ ಜವಾಬ್ದಾರಿ ರಸ್ತೆ ಇರ್ಬೋದು, ಅಲ್ಲೆಲ್ಲ ಮಾತಾಡಿದವ್ರು ಎಲ್ಲರೂ ಕೂಡ ಹೆಚ್ಚಿನ ಜನ ಮಾತಾಡಿದ್ದು ಕಬ್ಬು ಬೆಲೆ ಇರ್ಬೋದು, ರಸ್ತೆಗಳು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಇದ್ರ ಬಗ್ಗೆ ಮಾತಾಡಿರೋದು. ಎಲ್ಲದಕ್ಕೂ ನೀವು ಬೆಟ್ಟನ ಅಲ್ಲಿಗೆ ತೋರಿಸ್ಬಿಟ್ರಿ. ಪ್ರತಿಯೊಂದಕ್ಕೂ ನಂಜುಂಡಪ್ಪ ವರದಿದ್ದು ನಾನು ಇದೇ ಸದನದಲ್ಲಿ
ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದೀನಿ. ಇದ್ರೂ ಕೂಡ ನಂಜುಂಡಪ್ಪ ವರದಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು 6ನೇ ಸರಿನೋ 7ನೇ ಸರಿನೋ, ಒಂಥರ ಮೇಸ್ಟ್ರ್ ಔಟ್ ಅವ್ರು ಅದನ್ನೇ ಜಾಸ್ತಿ ಕೇಳಿದ್ರೆ ಗೊತ್ತಾ ನಿನ್ಗೆ ಅಂತಾರೆ, ತಿರುಗಿ ಶುರು ಮಾಡ್ತಾರೆ. ತಿರುಗಿ ಶುರು ಮಾಡ್ತಾರೆ ನಂಜುಂಡಪ್ಪ ವರದಿ ಅಂತೇಳಿ. ಆಮೇಲೆ ಉತ್ತರ ಕರ್ನಾಟಕದ್ದು ಜೆ 371 ಜೆ, ಅದನ್ನು ಕೂಡ ಒಂದು 7-8 ಸರಿ ನಾನು ಕೇಳಿದ್ದೀನಿ. ಅದ್ವಾನಿ ರಿಜೆಕ್ಟ್ ಮಾಡಿದ್ದು, ಅದ್ವಾನಿ ಇದ್ರನ್ನ ಕೇಳಿ ನಮಗೂ ಸಾಗ ಕೇಳ್ಬಿಟ್ಟಿದ್ದೀರಿ ಇದ್ರನ್ನೆಲ್ಲ. ನಾವೇನೋ ಇವತ್ತು ಹೊಸ ಬಟ್ಟೆ ಹಾಕೊಂಡು ಗರಿ ಇಸ್ತ್ರಿ ಹಾಕೊಂಡು ಫ್ರೆಶ್ ಆಗಿ ಬಂದಿದ್ದಾರೆ, ನಾನೇ ಇನ್ನು 5 ವರ್ಷ ಮುಖ್ಯಮಂತ್ರಿ ಅಂತ ಇವನು ಹೇಳಿದ್ದಾರೆ. ನಾವೇನೋ 5 ವರ್ಷ ಗ್ಯಾರಂಟಿ ಅಂತ ನಾವು ಬಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ನೋ ಗ್ಯಾರಂಟಿ ಆಯ್ತು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.